ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಉಂಡಿ ಮಾಡೋದು ಕಲಿಯೋಣ. ಇದು ಮಂಗಳೂರಿನ ಒಂದು ಬಹಳ ಸುಲಭ, ಆರೋಗ್ಯಕರ ಹಾಗೂ ರುಚಿಕರವಾದ ತಿಂಡಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾವು ಸುಮಾರು 1/4 kg ಅಥವಾ 1 ಪಾವಿನಷ್ಟು ದೋಸೆ ಅಕ್ಕಿ ತಗೊಳ್ಳೋಣ. ಈ ಅಕ್ಕಿನ ಚೆನ್ನಾಗಿ ತೊಳೆದು 5 ಗಂಟೆಗಳ ಕಾಲ ಕುಡಿಯೋ ನೀರಿನಲ್ಲಿ ನೆನೆಸ್ಕೊಳ್ಳೋಣ. ಐದು ಗಂಟೆಗಳ ನಂತರ ಒಂದು ಮಿಕ್ಸಿಯಲ್ಲಿ ಸುಮಾರು 100 ಗ್ರಾಮ್ನಷ್ಟು ತುರಿದ ತೆಂಗಿನಕಾಯಿ ಹಾಗೆ ಸ್ವಲ್ಪ ಹೆಚ್ಚಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಇದನ್ನು ಸ್ವಲ್ಪ ತೆಳುವಾಗಿ ರುಬ್ಕೊಳ್ಳಿ. ಆಮೇಲೆ ಇದಕ್ಕೆ ನೆನೆಸಿದ ಅಕ್ಕಿ, ರುಚಿಗೆ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಬೋಣ. ಇದನ್ನು ತರಿತರಿಯಾಗಿ ರುಬ್ಕೊಳ್ಳೋದು ಬಹಳ ಮುಖ್ಯ. ತುಂಬ ನುಣ್ಣಗಾದರೆ ಉಂಡಿ ಚೆನ್ನಾಗಿ ಆಗೋದಿಲ್ಲ, ಒಂಥರ ಪೇಸ್ಟ್ ಥರ ಆಗಿಬಿಡುತ್ತೆ. ಈಗ ಒಂದು ಬಾಣಲೆಯಲ್ಲಿ 1 ದೊಡ್ಡ ಚಮಚ ತೆಂಗಿನ ಎಣ್ಣೆ ತಗೊಳ್ಳೋಣ. ಇದು ಚೆನ್ನಾಗಿ ಕಾದ ಮೇಲೆ ಕಾವು ಕಡಿಮೆ ಮಾಡದಂತೆ 1 ಚಮಚ ಸಾಸಿವೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಅರಳಿಸೋಣ. ಆಮೇಲೆ ಇದಕ್ಕೆ 1 ಚಮಚ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆನ ಹೊಂಬಣ್ಣಕ್ಕೆ ಹುರ್ಕೊಳ್ಳೋಣ. ನಿಜ ಹೇಳಬೇಕಂದ್ರೆ ಈ ಒಗ್ಗರಣೆಯ ಸಾಧಾರಣತೆಯೇ ಉಂಡಿಗಳ ರುಚಿಗೆ ರಹಸ್ಯ. ಉದ್ದಿನಬೇಳೆ ಹುರಿದ ತಕ್ಷಣ ಇದಕ್ಕೆ ರುಬ್ಬಿದ ಮಿಶ್ರಣ ಸೇರಿಸ್ಕೊಂಡು ತಳ ತಾಗದ ಹಾಗೆ ನಿರಂತರವಾಗಿ ಕಲಿಸ್ತಾ ಇರೋದು ಬಹಳ ಮುಖ್ಯ. ಹೀಗೆ ಮಾಡೋ ಉದ್ದೇಶ ಏನಪ್ಪ ಅಂದರೆ ಈ ಮಿಶ್ರಣ ಅರ್ಧ ಬೇಯುತ್ತೆ, ಹಾಗೆ ಉಂಡಿ ಕಟ್ಟಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ಮಿಶ್ರಣ ಯಾವಾಗ ಎಣ್ಣೆ ಬಿಡಲಿಕ್ಕೆ ಶುರು ಮಾಡುತ್ತೋ ಆವಾಗ ಕಾವು ಆರಿಸಿ ಮಿಶ್ರಣದಿಂದ ಉಂಡಿ ಕಟ್ಟಲಿಕ್ಕೆ ಶುರು ಮಾಡ್ಬೋದು. ಉಂಡಿ ಕಟ್ಟಬೇಕಾದ್ರೆ ಒಂದು ಪಾತ್ರೆಯಲ್ಲಿ ತಣ್ಣೀರಿಟ್ಕೊಳ್ಳಿ, ಯಾಕಂದರೆ ಈ ಮಿಶ್ರಣ ನಿಜವಾಗ್ಲೂ ತುಂಬ ಬಿಸಿಯಾಗಿರುತ್ತೆ. ಈ ಪೂರ್ತಿ ಅನುಭವ ಒಂಥರ ಮೆಡಿಟೇಷನ್ ಇದ್ದಾಗೆ. ಇದು ಮಾಡಲಿಕ್ಕೂ ಚೆನ್ನಾಗಿರುತ್ತೆ ಹಾಗೂ ತಿನ್ನಲಿಕ್ಕೂ ಬಹಳ ರುಚಿಕರವಾಗಿರುತ್ತೆ. ನೀವು ಉಂಡಿ ಕಟ್ಟಿದ ಹಾಗೇನೆ ಒಂದು ಇಡ್ಲಿ ಪಾತ್ರೆ ಅಥವಾ ಒಂದು ಸ್ಟೀಮರ್ನಲ್ಲಿ ಜೋಡಿಸ್ಕೊಂಡ್ಬಿಡಿ. ಎಲ್ಲ ಉಂಡಿ ಕಟ್ಟಿದ ನಂತರ ಇದನ್ನು ಒಲೆ ಮೇಲೆ ಇಡಿ. ಇದು ಆಗಲೇ ಅರ್ಧ ಬೆಂದಿರೋದ್ರಿಂದ ಇದು ಕೇವಲ 10ರಿಂದ 15 ನಿಮಿಷಗಳಲ್ಲಿ ತಯಾರಾಗುತ್ತೆ. ಉಂಡಿ ಬೇಯೋದ್ರೊಳಗಡೆ ನಾವು ಒಂದು ರುಚಿಕರವಾದ ಬೆಳ್ಳುಳ್ಳಿ ಹಾಗೂ ಒಣಮೆಣಸಿನ್ಕಾಯಿ ಚಟ್ನಿನ ತಯಾರಿಸೋಣ. ಇದಕ್ಕೆ 1 ದೊಡ್ಡ ಚಮಚ ತೆಂಗಿನ ಎಣ್ಣೆ ಕಾಯಿಸಿ ಅದಕ್ಕೆ ಸುಮಾರು 8ರಿಂದ 10 ಜಜ್ಜಿರುವ ಬೆಳ್ಳುಳ್ಳಿ ಹಾಕೋಣ. ಮೊದಲು ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದು ಅದಕ್ಕೆ 5ರಿಂದ 6 ಒಣ ಕೆಂಪು ಮೆಣಸಿನಕಾಯಿ ಹಾಕಿ ಅದನ್ನು ಸಹ ಚೆನ್ನಾಗಿ ಹುರಿದುಕೊಳ್ಳೋಣ. ಇದು ಹುರಿದ ನಂತರ ಇದಕ್ಕೆ ಸುಮಾರು 50 ಗ್ರಾಂ ಅಥವಾ ಅರ್ಧ ಕಪ್ಪಿನಷ್ಟು ತುರಿದ ತೆಂಗಿನಕಾಯಿ ಹಾಕಿ ತಣ್ಣಗಾಗಲು ಬಿಡೋಣ. ಮಿಶ್ರಣ ತಣ್ಣಗಾದ ನಂತರ ಇದಕ್ಕೆ 5 ಗ್ರಾಂನಷ್ಟು ಹುಣಸೆ ಹಣ್ಣು, ರುಚಿಗೆ ಉಪ್ಪು ಹಾಗೂ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಇಷ್ಟೇ ಸ್ನೇಹಿತರೆ, ನೋಡಿ, ಬಹಳ ಕಡಿಮೆ ಸಮಯದಲ್ಲಿ ಬಹಳ ಸುಲಭವಾದ ಚಟ್ನಿ ರೆಡಿ. ಇದು ಮಾಡೋದು ಎಷ್ಟು ಸುಲಭನೋ ಅಷ್ಟೇ ರುಚಿಕರವಾಗೂ ಇರುತ್ತೆ. ಇದು ಉಂಡಿ, ನೀರು ದೋಸೆ ಹಾಗೂ ಇಡ್ಲಿ ಜೊತೆ ಸೊಗಸಾದ ಜೋಡಿ. ಇಲ್ಲಿ ನೋಡಿ, ನಮ್ಮ ಬಿಸಿ ಬಿಸಿ ಉಂಡಿ ರೆಡಿ. ನನಗಂತೂ ಈಗಲೇ ಇದನ್ನು ತಟ್ಟೆಗೆ ಹಾಕ್ಕೊಂಡು ತಿನ್ನೋ ಆಸೆ. ಇಷ್ಟೇ ಸ್ನೇಹಿತರೆ, ಈ ವಿಡಿಯೋ ಹಾಗೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋ ಮುಗಿಸೋ ಮುಂಚೆ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಉಂಡಿ ಹಾಗೂ ಜೇನುತುಪ್ಪ ಒಂದು ಸೂಪರ್ ಜೋಡಿ. ಬಿಸಿ ಬಿಸಿ ಉಂಡಿ ಹಾಗೂ ಜೇನುತುಪ್ಪ ಬಹಳ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇವತ್ತಿಗಿಷ್ಟೇ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲೇ ಇದ್ದರೂ ಖುಷಿಯಾಗಿರಿ, ಲೈಫನ್ನು ಎಂಜಾಯ್ ಮಾಡಿ.